ಆಗಮಿಸಿರ್ತಕ್ಕಂತಹ ಪತ್ರಿಕಾ ಮಾಧ್ಯಮದವರಿಗೆ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಭೀಮಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಪತ್ರಿಕಾಗೋಷ್ಠಿಯ ವಿಚಾರ ಏನಂತಂದ್ರೆ, ಬೆಂಗಳೂರಿನಲ್ಲಿ 150 ಅಡಿ ಎತ್ತರದ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆಯ ವತಿಯಿಂದ ಒತ್ತಾಯ ಮಾಡೋದಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಗೋಷ್ಠಿಗೆ ನಮ್ಮ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಮರಸೂರು ಡಾಕ್ಟರ್ M ಕೃಷ್ಣಪ್ಪ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ರೇಣುಕಾ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಭೀಮಾ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಮಣಿಗಾನಹಳ್ಳಿ V ಶ್ರೀನಿವಾಸ್ ಅವರು ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಮೀಸೆ ರಾಮಣ್ಣ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಒಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಮರಸೂರು ಡಾಕ್ಟರ್ M ಕೃಷ್ಣಪ್ಪ ಅವರು ಮಾತಾಡ್ತಾರೆ. ಈ ದಿನ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘ ಪತ್ರಿಕೆ ಒಂದು ಮೀಟಿಂಗ್ ಅನ್ನು ಕರೆದಿದ್ದೀರಿ. ಏನು ಪತ್ರಿಕೆ ಮೀಟಿಂಗ್ನಲ್ಲಿ ಇರ್ತಕ್ಕಂಥ ವಿಚಾರ ಅಂದರೆ, ಭಾರತ ರತ್ನ, ಸಂವಿಧಾನ ಶಿಲ್ಪಿ, ವಿಶ್ವ ಮಾನವ, ಪುಸ್ತಕದ ಪ್ರೇಮಿ, ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಪುತ್ಲಿಯನ್ನು ಈಗಾಗಲೇ ನಮ್ಮ ಪಕ್ಕದ ರಾಜ್ಯದ ತೆಲಂಗಾಣದಲ್ಲಿ 120 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ 120 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ 150 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣ ಮಾಡಿಕೊಡ್ಬೇಕೆಂದು ನಾವು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ನಾವು ಒಂದು ಪತ್ರಿಕೆಯ ಬಸ್ಸಲ್ಲಿ ನಾವು ನಿರ್ಮಾಣ ಮಾಡಬೇಕು. ಪತ್ರಿಕಾ ಮಾಧ್ಯಮ ಮಿತ್ರರಲ್ಲಿ ಮತ್ತು TV ಮಾಧ್ಯಮ ಮಿತ್ರರಲ್ಲಿ ನಾವು ಹೇಳ್ಕೊತಾ ಇದ್ದೀವಿ. ಈ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿಲ್ಲ ಅಂತ ಪಕ್ಷದಲ್ಲಿ ನಾವು ವಿಧಾನಸೌಧಕ್ಕೆ ಒಂದು 1000 ಜನ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ನಾವು ಮುತ್ತಿಗೆ ಹಾಕಬೇಕಂತ ಹೇಳಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ. ಜೈ ಭೀಮ್. DC ಕಚೇರಿಗೆ ಮನವಿ ಕೊಡ್ತೇವೆ. ತದನಂತರ ಕೊಡ್ತೀವಿ. ಒಂದು ಪಕ್ಷ ಪ್ರತಿನಿಧಿಗಳು ನಮ್ಮ TV ವಿಚಾರವಾಗಿ ಮತ್ತು ಪತ್ರಿಕೆ ಮನೆಯಲ್ಲಿ ಪ್ರಕಟಣೆ ಆಗಿ ಆ ವಿಚಾರವನ್ನು ಎಚ್ಚೆತ್ತುಕೊಟ್ಟಿಲ್ಲ ಅಂದರೆ ನಾವು ಒಂದು ಹಂತವಾಗಿ ಒಂದು ಪ್ರತಿಭಟನೆ ಮುಖಾಂತರ ಅವನ್ನು ಖಂಡಿಸ್ತೀವಿ. ಸರ್, DC ಬೆಂಗಳೂರಲ್ಲಿ ಯಾವ ಭಾಗದಲ್ಲಿ ಬೇಕು ಅಂತ ಕೇಳಿ ಬೆಂಗಳೂರು ರಾಜ್ಯದಲ್ಲಿ ಕನ್ನಡದಲ್ಲಿ ಬೆಂಗಳೂರು ಭಾಗ ಎಲ್ಲೇ ಇರ್ಬೋದು, ಒಂದು ಒಳ್ಳೆ ಜಾಗವನ್ನು ಗುರುತಿಸಿ ಒಂದು ಪುತ್ರಿ ನಿರ್ಮಾಣ ಮಾಡಿ ಮುಖ್ಯವಾಗಿ ಜಾಗದಲ್ಲಿ ಅಂಬೇಡ್ಕರ್ ನಿರ್ಮಾಣ ಮಾಡಿದ್ದಾರೆ. ನಾವು ಕರ್ನಾಟಕ ರಾಜಧಾನಿ ನಮ್ಮದು ಆಗಿರುವಾಗ ಇಲ್ಲಿ ಯಾಕೆ 150 ಅಡಿ ಇರಬಾರ್ದು ಅಂತ ನಮ್ಮ ಪ್ರಶ್ನೆ. ನಾವಿವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶನೇ ಇದು. ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ನಾವು ಒತ್ತಾಯ ಮಾಡ್ತಾ ಇರೋದು 150 ಅಡಿ ಎಲ್ಲ ಜಾತಿ ವರ್ಗಗಳ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಪುತ್ಥಳಿ 150 ಅಡಿ ನಮ್ಗೆ ಬೇಕೇ ಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಏನು ಏರ್ಪೋರ್ಟ್ ಅಲ್ಲಿ ಪಕ್ಕದ ತೆಲಂಗಾಣ ಒಂದು 10 ವರ್ಷದಿಂದ ರಾಜಧಾನಿ ಆಗಿರ್ತ ನಿಂತ 120 ಅಡಿ ಇಟ್ಟಿದ್ದಂಥ ಅಲ್ಲಿರುವಂಥ ಸರ್ಕಾರಗಳು ಈಗ ನಮ್ಮದು ಬೆಂಗಳೂರು ಪ್ರಸಿದ್ಧಿ ಪಡೆದಂಥ ಸರ್ಕಾರದಲ್ಲಿ ಈ ನಗರದಲ್ಲಿ ಈ ಸರ್ಕಾರ ಎಚ್ಚೆತ್ತುಕೊಂಡು ಅಂಬೇಡ್ಕರ್ ಅವರು 150 ಅಡಿ ಹೆಚ್ಚು ಇಟ್ಟು ಈ ದಲಿತರಿಗೆ ಈ ಮುಖಾಂತರ ಒಂದು ಸಂದೇಶವನ್ನು
ಇದ್ರ ಮುಖಾಂತರ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ನಮ್ಮ ಅಜೆಂಡಾ ಸಂಘಟನೆ ವತಿಯಿಂದ ಅಂದರೆ ಈಗ ನಮ್ಮ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಧನೆಗಳನ್ನು ಗುರುತಿಸಿ 120 ಅಡಿ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಸಹ 125 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಎಲ್ಲೆಲ್ಲ ಒಂದು ಜಾಗ ಸರ್ಕಾರ ಗೌರ್ಮೆಂಟ್ ಜಾಗವನ್ನು ಗುರುತಿಸಿ 150 ಅಡಿ ಬಾಬಾ ಸಾಹೇಬ್ ಪುತ್ಥಳಿ ನಿರ್ಮಾಣ ಮಾಡಿಕೊಡಬೇಕೆಂದು ನಾವು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ವತಿಯಿಂದ ಒಂದು ಮನವಿಯನ್ನು ಮಾಡ್ತಾಯಿದ್ವಿ ಮತ್ತು ಎಚ್ಚರಿಕೆ ಒಂದು ಸರ್ಕಾರ ಕೊಡ್ತಾಯಿದ್ವಿ. ಯಾವ ಭಾಗದಲ್ಲಿ ಮಾಡ್ಬೇಕು ಸರ್? ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಭಾಗ ಒಳ್ಳೆಯ ಗೌರ್ಮೆಂಟ್ ಒಳ್ಳೆಯ ಸರ್ಕಾರಿ ಜಾಗದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಗುರುತಿಸಿ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ರೆ ಒಳ್ಳೆಯದು ಅನ್ನೋದು ನಾವು ಅಭಿಪ್ರಾಯ. ಈಗ ಸರ್ಕಾರ ನಿಮ್ಮ ಮುಂಚೆ ಒಂದು ಪ್ರತಿಭಟನೆ ಮಾಡಿದಿರಿ, ಇನ್ನೂ ಅದಕ್ಕಿಂತ ದೊಡ್ಡ ಒಂದು ಉಗ್ರವಾದ ಒಂದು ಪ್ರತಿಭಟನೆ ಮತ್ತು ಭಾರಿ ಬೃಹತ್ ಪ್ರತಿಭಟನೆ ಜನರ ಸಮ್ಮುಖದಲ್ಲಿ ಸೇರಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಮಾಡ್ತೀವಿ. ತಿಂಗಳು ಟೈಮ್ ಕೊಡ್ತೀವಿ, ನೋಡ್ತೀವಿ. ಕೊಡಿಲ್ಲ ನಮ್ಮ ಗೌರವ ನಮ್ಮ ಸಂಘಟನೆಗೆ ಬೆಲೆ ಕೊಡಲಿಲ್ಲ ಅಂದರೆ ನಾವು ಒಂದು 23,000 ಜನ ಸೇರಿ ದೊಡ್ಡ ಮಟ್ಟದಲ್ಲಿ ನಾವು ವಿಧಾನಸೌಧ ಚಲೋ ವಿಧಾನಸೌಧ ಮುತ್ತಿಗೆ. ಹೆಸರು ರೇಣುಕಾ ವಿ ಬುಮ್ಸಂದ್ರ, ಡಾಕ್ಟರ್ BR ಅಂಬೇಡ್ಕರ್ ಯುವಕರ ರಾಜ್ಯ ಸಮಿತಿ ಮಹಿಳಾ ಜಿಲ್ಲಾ ರಾಜ್ಯಾಧ್ಯಕ್ಷರು. ಸರ್, ನಮ್ಮ ಒಂದು ಏನು ಪತ್ರಿಕಾಗೋಷ್ಠಿ ಮಾಧ್ಯಮದಲ್ಲಿ ಏನು ಕರೆದಿದ್ದೀವಿ ಅಂದರೆ 150 ಅಡಿ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಆಗಲೇಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಆನೇಕಲ್ ತಾಲೂಕಿಂದ ಬೆಂಗಳೂರು ಏನು ನಮ್ಮ ವಿಧಾನಸೌಧ ಅದು ಕಾಲ್ನಡಿಗೆಯಲ್ಲಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು.